ನೋಡ್ರಿ, ಒಂದು ಉದಾಹರಣೆ ಯಾರ ಬಗ್ಗೆ ಅನೇಕ ನೋಡೋಲ್ಲ. ಲೀಡರ್ ಅನ್ನೋಕ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಲೋಕಸಭಾ ಚುನಾವಣೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು. ಅವ್ರ ಟಿಕೆಟ್ ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ 5 ತಾಸು ಬಂದು ಶಮನ ಮಾಡಿ ಕೆಲಸಕ್ಕೆ ಹಚ್ಚಿದ್ರು. ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಈ ಮಟ್ಟಿಗೆ ಬಂದರು. ಇಷ್ಟೇ ನಮ್ಮ ಕಾಂಗ್ರೆಸ್ ಈವರೆಗೆ ನನಗೆ ಯಾರು ಮಾತಾಡಿಲ್ಲ. ಈ ಕಿನ್ನದವರೆಗೆ ನನಗೆ ಯಾರು ಬಂದು ನಮ್ಮ ಪಕ್ಷ ಮಾಡಿ ಏನು ಕೇಳಿಲ್ಲ. ಮತ್ತು ನಾನು ನನ್ನ ಪಕ್ಷದಾಗ ಬಂದಿದ್ದೆ. ನಾನು ರಾಜೀನಾಮೆ ಕೊಟ್ಟರೆ ನಾವು ಬೇರೆ ಪಕ್ಷ ವಿಚಾರ ವಿಚಾರ ಏನಂತಂದ್ರೆ ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಹೊರಗಾಕೋ ಪ್ರಯತ್ನ ಆಗ್ತಾ ಇದೆ. ನೋಡ್ರಿ, 99ರಲ್ಲಿ SM ಕೃಷ್ಣಮ್ಮ ಅವರು ತಪ್ಪು ಮಾಡಿ ಬೆಳೆದವ್ರನ್ನೇನು ನಾವು ಪಕ್ಷದಲ್ಲಿ ಹೊಂದಿಲ್ಲ. ಏನು ಪಕ್ಷದ ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಬಂದ್ರೆ ಚೆನ್ನಾಗಿ. ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ. ಗುಂಪುಗಾರಿಕೆ ಜಾತಿ ಇರಲಿಲ್ಲ. 99 ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋದು. ಆದರೆ ಇವತ್ತಿನ ಕೈ ಮೀರಿ ಹೋಗಿದೆ. ಕೈ ಮೀರಿ ಚುನಾವಣೆ ನಾದು ರಾಜೀನಾಮೆ ಕೊಡ್ತಾರೆ ಹೇಳಿಲ್ಲ. ಯಾವಾಗ ಕೊಡ್ತಾರೆ ಅದು ನಿರ್ಧಾರ ರಾಜೀನಾಮೆ ಕೊಡೋದು ಕ್ಯಾಮ್ರಾ ಸರಿ ಅಂದ್ರಲ್ಲ ಹೇಳಕ್ಕೆ ಬರೋದಿಲ್ಲ. ತಾಂತ್ರಿಕ ಕಾಂಗ್ರೆಸ್ ನೋಡ್ರಿ, ಒಂದು ಉದಾಹರಣೆ ಯಾರ ಬಗ್ಗೆ ಅನೇಕ ನೋಡೋಲ್ಲ. ಲೀಡರ್ ಅನ್ನೋಕ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಲೋಕಸಭಾ ಚುನಾವಣೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು. ಅವ್ರ ಟಿಕೆಟ್ ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ 5 ತಾಸು ಬಂದು ಶಮನ ಮಾಡಿ ಕೆಲಸಕ್ಕೆ ಹಚ್ಚಿದ್ರು. ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಈ ಮಟ್ಟಿಗೆ ಬಂದರು. ಇಷ್ಟೇ ನಮ್ಮ ಕಾಂಗ್ರೆಸ್ ಈವರೆಗೆ ನನಗೆ ಯಾರು ಮಾತಾಡಿಲ್ಲ. ಈ ಕಿನ್ನದವರೆಗೆ ನನಗೆ ಯಾರು ಬಂದು ನಮ್ಮ ಪಕ್ಷ ಮಾಡಿ ಏನು ಕೇಳಿಲ್ಲ. ಮತ್ತು ನಾನು ನನ್ನ ಪಕ್ಷದಾಗ ಬಂದಿದ್ದೆ. ನಾನು ರಾಜೀನಾಮೆ ಕೊಟ್ಟರೆ ನಾವು ಬೇರೆ ಪಕ್ಷ ವಿಚಾರ ಏನಂತಂದ್ರೆ ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಹೊರಗಾಕೋ ಪ್ರಯತ್ನ ಆಗ್ತಾ ಇದೆ. ನೋಡ್ರಿ, 99ರಲ್ಲಿ SM ಕೃಷ್ಣಮ್ಮ ಅವರು ತಪ್ಪು ಮಾಡಿ ಬೆಳೆದವ್ರನ್ನೇನು ನಾವು ಪಕ್ಷದಲ್ಲಿ ಹೊಂದಿಲ್ಲ. ಏನು ಪಕ್ಷದ ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಬಂದ್ರೆ ಚೆನ್ನಾಗಿ. ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ. ಗುಂಪುಗಾರಿಕೆ ಜಾತಿ ಇರಲಿಲ್ಲ. 99 ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋದು. ಆದರೆ ಇವತ್ತಿನ ಕೈ ಮೀರಿ ಹೋಗಿದೆ. ಕೈ ಮೀರಿ ಚುನಾವಣೆ ನಾದು ರಾಜೀನಾಮೆ ಕೊಡ್ತಾರೆ ಹೇಳಿಲ್ಲ. ಯಾವಾಗ ಕೊಡ್ತಾರೆ ಅದು ನಿರ್ಧಾರ ರಾಜೀನಾಮೆ ಕೊಡೋದು ಕ್ಯಾಮ್ರಾ ಸರಿ ಅಂದ್ರಲ್ಲ ಹೇಳಕ್ಕೆ ಬರೋದಿಲ್ಲ. ತಾಂತ್ರಿಕ ಕಾಂಗ್ರೆಸ್